ನಮಸ್ಕಾರ ಸಿಹಿಮಗ್ಗೆ. ನಾನು ನಿಮ್ಮ ಶಿವಮೊಗ್ಗ ಸಡಕ್ಷರಿ. ನಾನು ಇವಾಗ ತೋರಿಸಿಕೊಂಡಿರೋದು ವರ್ಧಾಮೂಲ. ಅಂದರೆ ನಮ್ಮ ಕರ್ನಾಟಕದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವರ್ಧಾ ನದಿ ಹುಟ್ಟುವಂಥ ಸ್ಥಳ ಈ ವರ್ಧಾಮೂಲ. ಬಹಳಷ್ಟು ಅದ್ಭುತವಾಗಿದೆ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ವರ್ದಳ್ಳಿನೇ ವರ್ಧಾಮೂಲ ಅಂತಾರೆ. ವರ್ದಳ್ಳಿ ಶ್ರೀಧರ ಸ್ವಾಮಿಗಳು ಇದ್ದಂಥ ಸ್ಥಳ ವರ್ಧಾಮೂಲ, ವರ್ಧಾ ನದಿ ಹುಟ್ಟುವಂಥ ಸ್ಥಳ. ಈಗ ವರ್ಧಾಮೂಲಕ್ಕೆ ಹೋಗೋಣ. ಈ ಮಲೆನಾಡಲ್ಲಿ ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಬಹಳಷ್ಟು ಅದ್ಭುತವಾಗಿದೆ. ಈಗ ನಾನು ಈ ದೇವಸ್ಥಾನವನ್ನು ತೋರಿಸ್ತಾ ಈಗ ನಾನು ನಿಮಗೆ ಕೊಳವನ್ನು ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿದೆ. ಒಂದು ದೇವರ ಶ್ಲೋಕ ನಮಗೆ ಮುಸ್ಸಂಜೆಯಲ್ಲಿ ಕೇಳ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಕೊಳ ನೋಡಿ. ಮಲೆನಾಡಿ ಸುಂದರ ಕಂಡ್ರು. ಎಷ್ಟು ಚೆನ್ನಾಗಿ ಅಡಿಕೆ ತೋಟ, ಮಲೆನಾಡಿನ ಮನೆಗಳು, ಮಲೆನಾಡಿನ ದೇವಸ್ಥಾನಗಳು, ಮಲೆನಾಡಿನ ಈ ಒಂದು ಸುಂದರವಾಗಿರ್ತಕ್ಕಂಥ ಈ ಕೊಳ ಬಹಳಷ್ಟು ಅದ್ಭುತವಾಗಿದೆ. ನಿಜವಾಗ್ಲೂ ಪ್ರಶಾಂತ. ಈ ಲಕ್ಷ್ಮೀ ತೀರ್ಥ ಎಷ್ಟು ಸ್ಫಟಿಕವಾದಂತಿದೆ ನೋಡಿ. ನಿಜವಾಗ್ಲೂ ವರ್ಧಾಮೂಲ ಬಹಳ ಅದ್ಭುತವಾಗಿದೆ. 2 ಆಮೆಗಳಿತ್ತು, ಎಲ್ಲ ಹೋಯ್ತಾನೆ.